ಬಲಗಡೆಗೆ ತರಗೋಡು ಗ್ರಾಮ, ಎಡಗಡೆಗೆ ಹೊನಗುಂಡಿ ಹಾಗೂ ಕೂಗೋಡು ಗ್ರಾಮ. ಎಲ್ಲ ಗ್ರಾಮಸ್ಥರು ನಮ್ಮ ತಂದೆ ಶಿಷ್ಯರು. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ತೋಟೂರು ಗ್ರಾಮದಲ್ಲಿ ತೋಟೂರು ಶಾಮಣ್ಣನವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಕಾವೇರಮ್ಮನವ್ರ ಹತ್ರ ಹೇಳಿದ್ರೆ ಹೇಳ್ತಾರೆ, ಸಾಯಂಕಾಲ 5 ಗಂಟೆಗೆ ಫೋನ್ ಬಂತು ಅಂದ್ರೆ ಅದು ಭಟ್ರದ್ದು ಫೋನು. ಭಟ್ರು ಶಾಮಣ್ಣವ್ರು ಫೋನಲ್ಲಿ ಮಾತಾಡ್ತಾ ಇದ್ರೆ ಕನಿಷ್ಠ 1 ಗಂಟೆ ಬೇಕು ಅಂತ. ನೀವು 10 ಗಂಟೆ ಮಾತಾಡ್ತಿದ್ರೇನ ಅದನ್ನು ಮೀರಿಸಿ ಶಾಮಣ್ಣ ಮಾತಾಡ್ತಾ ಇದ್ರು. ಹಾಗಾಗಿ ಈಗ ಶಾಮಣ್ಣವರು ನೆನಪು ನಮಗೆಲ್ಲರಿಗೂ ಸಹ. ಅವರ ಮಗ ತೋಟದೂರು ದಿವಾಕರ್ ಹೆಬ್ಬಾರ್ ಅವರು ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ ಫ್ಯಾಕ್ಟರಿನಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ನಿರ್ವಹಿಸಿ ಈಗ ನಮ್ಮ ಗ್ರಾಮದ ಬಾಳೆಹೊಳೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಮೊಕ್ತೇಸರಾಗಿದ್ದಾರೆ. ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ತಂದೆಯವರ ಶಿಷ್ಯಂದ್ರ ಪರವಾಗಿ ದಿವಾಕರ್ 2 ಮಾತಾಡಬೇಕು. ಸುಬ್ರಹ್ಮಣ್ಯ ಭಟ್ರ ಬಗ್ಗೆ ಮಾತಾಡಬೇಕು ಅಂದರೆ ಎಷ್ಟು ಸಾಕಾಗಲ್ಲ. ಯಾಕೆಂದರೆ ಅವರು ಈಗ ಮಾತುಗಳನ್ನ ಹೇಳ್ತಾ ಇದ್ದಾಗೆ ನಮ್ಮ ಅಪ್ಪನ ಜೊತೆ ದಿನಕ್ಕೆ 1 ಗಂಟೆ ಮಿನಿಮಮ್ ಮಾತಾಡ್ತಾ ಇದ್ದರು ಕೊನೆ ಕಾಲದವರೆಗೂ. ಆದರೆ ನಾನು ಯಾಕೆ ಅಳು ಬರ್ತಾ ಇದೆ ಅಂದರೆ ಅಪ್ಪ ತೀರ್ ಹೋದಾಗ ಆ ನಮ್ಮ ಸಂಬಂಧ ಅವರಿಗೆ ಹೆಚ್ಚು ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೊರೋನಾ ಟೈಮಲ್ಲಿ ನಮ್ಮ ಅಪ್ಪ ತೀರೋದ್ರು. ಒಂದೇನು ಅಂದರೆ ಸುಬ್ರಹ್ಮಣ್ಯ ಭಟ್ರ ಮನೆ, ಸುಬ್ರಹ್ಮಣ್ಯ ಭಟ್ರ ಈಗ ಮಹಾಬಲಣ್ಣ ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಅವರೆಲ್ಲರೂ ನಮ್ಮ ಜಾಗದ ನಮ್ಮ ಮನೆ ಹತ್ತಿರನೇ ಹುಟ್ಟಿ ಬೆಳೆದವರು. ಅವರು ಹೆಗ್ಗೋಡು ಚಿಕನ್ ಏನು ಹೇಳಿದ್ರು ಅದು ನಮ್ಮ ಇದರಲ್ಲೇ ಹುಟ್ಟಿ ಬೆಳೆದವರು, ಅಲ್ಲಿಂದ ಬೆಳೆದವರು. ಹಾಗಾಗಿ ಹೆಚ್ವಿ ಸುಬ್ರಹ್ಮಣ್ಯ ಭಟ್ಟ, ಹೆಚ್ವಿ ಇದರದ್ದೇ ಹೆಗ್ಗೋಡು ಚಿಕನ್ ಅಲ್ಲಿಂದನೇ ಬೆಳೆದು ಬಂದವರು ಅವರು. ಆದರೆ ಅಲ್ಲಿಂದ ಚಿಕ್ಕಂದಿಂದನೂ ನಮಗೆ ಅವ್ರ ಜೊತೆ ಕಾಂಟ್ಯಾಕ್ಟ್. ನನ್ನ ಚಿಕ್ಕ ಚೋಳ ಆಗಿರ್ಬೋದು, ಉಪನಯನ ಆಗಿರ್ಬೋದು, ನನ್ನ ಮದುವೆ ಪ್ರತಿಯೊಂದು ಇದನ್ನು ಸಹ ಸುಬ್ರಹ್ಮಣ್ಯ ಭಟ್ರೆ ನನಗೆ ಮಾಡಿಕೊಟ್ಟಿದ್ದು. ಆಮೇಲೆ ಅವ್ರ ಮನೆಯಲ್ಲಿ ಹೇಗಿದೆ ಅಂದರೆ ವಿದ್ಯೆ ಜೊತೆ ಯಾವುದೇ ಒಂದು ಮನುಷ್ಯನಿಗೆ ವಿದ್ಯೆ ಒಂದಿದ್ರೆ ಸಾಕಾಗಲ್ಲ, ವಿದ್ಯೆ ಜೊತೆ ಸಂಸ್ಕಾರ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ. ಅದು ಅವ್ರ ಮನೆಯಲ್ಲಿ ಕಾಣ್ಬೋದು. ವಿದ್ಯೆ ಮತ್ತು ಸಂಸ್ಕಾರ ಜೋಡಿ ಒಟ್ಟಿಗೆ ಹೋದರೆ ಯಾವ ರೀತಿ ಬೆಳಿಬೋದು ಅನ್ನೋದಕ್ಕೆ ಈ ಮಾವಿನ ಕೊಡುಗೆ ಇದೆ. ಸುಬ್ರಹ್ಮಣ್ಯ ಭಟ್ರ ಆಗಿರ್ಬೋದು, ನರಸಿಂಹ ಭಟ್ರ ಆಗಿರ್ಬೋದು, ಚೆನ್ನಕೇಶ ಮೂರ್ತಿಯವರಾಗಿರ್ಬೋದು, ಹಾಗೆ ಶಿವರಾಮ ಆಗಿರ್ಬೋದು, ಎಲ್ಲರೂ ಸಹ ವಿದ್ಯೆ ಜೊತೆ ಸಂಸ್ಕಾರ. ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ಆಗ್ತಾ ಇದ್ರೆ ಭಟ್ರು ಮಹಾಬಲಣ್ಣನ ಮತ್ತು ಶಿವರಾಮಣ್ಣನ ಚಿಕ್ಕಂದಿನಲ್ಲೇ ಕರ್ಕೊಂಡ್ಬಂದು ಕೂರಿಸ್ತಾ ಇದ್ರು. ಅಲ್ಲಿ ಕೂರಿಸಿ ಅವರಿಂದ ಮಂತ್ರ ಹೇಳಿಸ್ತಾ ಇದ್ರು. ನನ್ನ ಮಗನಿಗೂ ಸಹ ಇಲ್ಲಿ ರಜೆಗೆ ಬಂದಾಗ, ನಾನು ಬೆಂಗಳೂರಲ್ಲಿ ಇದ್ದರು, ನನ್ನ ಮಗ ಇಲ್ಲಿ ಬಂದಾಗ ದೊಡ್ಡ ಮಗ ಈಗ ಅಮೆರಿಕದಲ್ಲಿದ್ದಾನೆ, ಅವನಿಗೂ ಕರ್ಕೊಂಡ್ಬಂದು ಬಾ ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ಅವನಿಗೂ ಹೇಳ್ಕೊಟ್ರು. ಅಂದ್ರೆ ಅವರು ಎಲ್ಲರನ್ನೂ ಕರೆದು ತನ್ನ ಶಿಷ್ಯರಾಗಿ ಮಾಡ್ತಾ ಇದ್ರು. ಬಾಳೊಳ್ಳೆ ದೇವಸ್ಥಾನ ಈ ಸ್ಟೇಜಿಗೆ ಬರ್ಬೇಕಾದ್ರೆ, ಇಷ್ಟು ಅಭಿವೃದ್ಧಿ ಆಗಿರ್ಬೇಕಾದ್ರೆ ನಮ್ಮ ತಂದೆ ಜೊತೆ ಬಲಗೈಯಂತೆ ಇದ್ದಿದ್ದು ಸುಬ್ರಹ್ಮಣ್ಯ ಭಟ್ರೆ. ಅವರು ಈ ದೇವಸ್ಥಾನನ ಮಾಡು. ಅದಕ್ಕೋಸ್ಕರ ನಾನು ಮೊನ್ನೆ ರೀಸೆಂಟಾಗಿ 2 ತಿಂಗಳ ಹಿಂದೆ ಇಲ್ಲಿ ಭಟ್ರು ಬಂದಾಗ ನಾನು ಏನೋ ಕಾರಣಾಂತರದಿಂದ ಅದು ಸರ್ಕಾರಕ್ಕೆ ಹೋಗಿತ್ತು ದೇವಸ್ಥಾನ. ಅದು ನಮ್ಮಂತೆ ಆದ್ಮೇಲೆ ನಾನು ಫಸ್ಟ್ ಹೋಗಿ ಮಂಗಳೂರಲ್ಲಿ ಸುಬ್ರಹ್ಮಣ್ಯ ಭಟ್ರ ಮನೆಗೆ ಹೋಗಿ ಅವರಿಂದ ಆಶೀರ್ವಾದ ತಗೋಬೇಕು ಅಂತ ಹೋದೆ. ಅವರು ಫಸ್ಟ್ ಕಣ್ಣಲ್ಲಿ ನೀರು ಹಾಕಿದ್ರು. ಅವ್ರಿಗೆ ಆ ಖುಷಿ ಕೊಡ್ತು. ಈಗ ದೇವಸ್ಥಾನ ಒಂದು ಸ್ಟೇಜಿಗೆ ಬರ್ತಾ ಇದೆಯಲ್ಲ ಅದಕ್ಕೆ ಅವ್ರಿಗೆ ಆ ಖುಷಿ ಕೊಡ್ತು. ಆನಂದ ಭಾಷೆದಲ್ಲಿ ಅವರು ನಮ್ಮ ಅಮ್ಮನ ನೋಡ್ಕೊಂಡು ಖುಷಿ ಪಟ್ಟರು, ನನಗೆ ಆಶೀರ್ವಾದ ಮಾಡಿದ್ರು. ನಾನು ಮೊನ್ನೆ ಇಲ್ಲಿ ಬಂದಾಗಲೇ ಹೇಳಿದೆ, ಮಹಾಬಲಣ್ಣ ಅವರಿಗೆ ಆ ದೇವಸ್ಥಾನ ಅನ್ನೋದು ಅಷ್ಟು ಪ್ರೀತಿ ಇತ್ತು. ನಮ್ಮ ತಂದೆ ಜೊತೆ ಸೇರ್ಕೊಂಡು ಆ ದೇವಸ್ಥಾನಕ್ಕೆ ಇದು ಮಾಡಿದ್ರು. ಒಂದು 5 ನಿಮಿಷ ಆದರೂ ಅಲ್ಲಿಗೆ ಬಂದಿದ್ರೆ ನನಗೆ ಸಂತೋಷ ಆಗ್ತಾ ಇತ್ತು. ಇಲ್ಲ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡ್ಬಂದ್ಮೇಲೆ ಅಲ್ಲಿ ಕೂತರು. ನಮ್ದು ಈಗ ಅಷ್ಟಬಂಧ ಬ್ರಹ್ಮಕಲಶ ಎಲ್ಲ ಆದ್ಮೇಲೆ ಅಲ್ಲಿ ಬಂದು ಕೂತು ಎಲ್ಲ ಒಂದ್ಸರಿ ನೋಡಿದ್ರು. ದೇವಸ್ಥಾನದಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದಾಗ್ಲಿ, ಇನ್ನು ಚೆನ್ನಾಗಿ ಮಾಡು ಹಾಗಂತ ಹೇಳಿ ನನಗೊಂದು ಆಶೀರ್ವಾದ ಮಾಡಿ ಹೋದ್ರು. ಅದು ಈಗಲೂ ನನಗೆ ಇನ್ನು ಖುಷಿ ಕೊಡ್ತಾ ಇರೋದು ನನಗೆ ಅದೇ. ಯಾಕೆ ಕೊನೆ ಕಾಲದಲ್ಲಿ ಆ ದೇವಸ್ಥಾನಕ್ಕೂ ಬಂದು ಅವರ ಒಂದು ಏನ್ ಆಸೆ ಇತ್ತು ಅದು ಅವ್ರಿಗೆ ಖುಷಿ ಕೊಟ್ಟಿದೆ. ಅವ್ರಿಗೆ ಆಗ್ಬೇಕು ಅಂತಿತ್ತು, ಅದನ್ನ ಏನ್ ಮಾಡ್ಬೇಕು ಅಂತಿತ್ತು, ಅದು ಆಗಿದೆ ಅನ್ನೋ ಒಂದು ಸಮಾಧಾನ ಅವರಲ್ಲಿ ಅವತ್ತು ಕಾಣ್ತು. ಅದಕ್ಕೆ ನನಗೆ ಆ ಖುಷಿ ಕೊಟ್ಟಿದೆ. ಮತ್ತೆ ನಮ್ಮ ಇಡೀ ಫ್ಯಾಮಿಲಿ, ನಮ್ದು ತೋಟದೂರು ಫ್ಯಾಮಿಲಿ ಏನಿದೆಯೋ ಅದಕ್ಕೆ ಬಲಗೈ ಅಂತ ಇದ್ದಿದ್ದು ಮಾವಿನ ಕೊಡುಗೆ ಫ್ಯಾಮಿಲಿನೇ. ವೇದ ಶಿವರ ಅಧ್ಯಾಪಕರಿಗೆ ಆಗ್ಬೇಕು ಅಂತ 5 ಲಕ್ಷ ರೂಪಾಯಿನ ಕೊಟ್ಟು ಆ ಸುಬ್ರಹ್ಮಣ್ಯ ಭಟ್ರು ಹಾಕೊಟ್ಟ ದಾರಿನ ಮಹಾಬಲಣ್ಣನು ಸಹ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಮ್ಮ ಊರಲ್ಲಿ ಪೂರ್ವೈಕ ಸಂಸ್ಕಾರ ಬೆಳೆಸ್ತಿದ್ದಾರೆ. ಅದಕ್ಕೆಲ್ಲವಕ್ಕೂ ನಾನು ಋಣಿಯಾಗಿದ್ದೇನೆ. ನಮ್ಮ ಊರೆಲ್ಲರ ಪರವಾಗಿ, ಬಾಳೊಳ್ಳೆ ದೇವಸ್ಥಾನದ ಪರವಾಗಿ ಇನ್ನೊಮ್ಮೆ ಸುಬ್ರಹ್ಮಣ್ಯ ಭಟ್ರನ್ನ ನೆನೆಸ್ಕೊತಾ ನನ್ನ ಮಾತನ್ನ